ಪಾಪ ಲೇ, ನನಗೆ ಜಾಸ್ತಿ ತಿನ್ನಕ್ ಆಗ್ತಿಲ್ಲ ಕಣ್ರಪ್ಪ. ನಾನು ಮಂತ ಹೋಗ್ಬಿಟ್ಟು ತಿಂತೀನಿ. ಈಗ ಆರಾಮಾದೆ, ಒಂದ್ ಅರ್ಧ ಗಂಟೆ ಕೂತ್ಕೊಂಡಲ್ಲ, ಸುಧಾರಿಸ್ಕೊಂಡೆ. ಈಗ ಸ್ವಲ್ಪ ಸುಸ್ತು ಸೋಲು ಎಲ್ಲ ಕಡಿಮೆ ಆಗ್ತೈತೆ. ನಾನು ಹೋಗ್ ಬರ್ತೀನಿ ಕಣ್ರಪ್ಪ ಮಂತವ. ನಾನು ಬರೋನೇನ್ರಪ್ಪ. ಜಗಣ, ಬಾರ ಜಗಣ, ಇಬ್ರಾಳು ಹೋಗ್ ಬರೋಣ. ತಡಿ ದೊಡಪ್ಪ, ಒಬ್ರೆ ಹೋಗ್ಬೇಡ್ರಿ. ಜಗಣ್ಣ ಒಬ್ರೆ ಕರ್ಕೊಂಡು ಹೋಗೋದು ಬೇಡ. ನಾನು ಗಜೇಂದ್ರ ಇಬ್ರು ಬರ್ತೀವಿ, ಜೊತೆಲೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ. ಇಲ್ಲ ಅಂದ್ರೆ ತಡಿ, ಕಾರಲ್ಲೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ತಡಿ. ಮಂತವ ಐತೆ, ಹೋಗಿ ಕಾರ್ ತಗೊಂಡ್ಬರ್ತೀನಿ. ಕಾರಲ್ಲೇ ಕೂರಿಸ್ಕೊಂಡು ಹೋಗಿ ಮಂತವ ಬಿಟ್ಟು ಬರ್ತೀನಿ. ಬೇಡ ಕಣ್, ಸುಮ್ಕಿರ್ ಮಗ, ನಿನಗೆ ಗೊತ್ತಾಗಲ್ ಕಣ್, ಸುಮ್ಕಿರಪ್ಪ. ಅಲ್ಲಿ ನಿಮ್ಮ ದೊಡ್ಡಮ್ಮ ಬೇರೆ ಇರ್ತಾರೆ. ಸುಮ್ನೆ ಯಾಕಪ್ಪ ತಲೆ ನೋವು? ನನ್ಗೇನೇನು ಭಯ ಏನಿಲ್ಲ, ಆದ್ರೆ ಯಾಕಪ್ಪ ಬೇಕು ಸುಮ್ಕೆ? ಬೇಡವೇ ಬೇಡ, ನಾನು ಹೋಗ್ತೀನಿ, ಸುಮ್ಕಿರು. ನನಗೇನು ಕಷ್ಟ ಆದ್ರೂ ಪರವಾಗಿಲ್ಲ, ಏನು ಕಷ್ಟ ಏನಾಗ್ತಿಲ್ಲ, ಆರಾಮಾಗಿದ್ದೀನಿ. ಹೆಂಗ ನನ್ನ ಪುಣ್ಯಕ್ಕೆ ನಾನು ಇಷ್ಟೊಂದೆಲ್ಲ ನಿಮಗೆ ಬೇಜಾರು ಮಾಡಿಸಿದ್ರು ಹೆಂಗ ನನ್ನ ಮಗನೂ ನೀವಿಬ್ರು ಹೆಂಗ ಕಾಪಾಡ್ಕೊಂಡ್ ಬಂದ್ರಿ. ಹೆಂಗ ಜೊತೆಲಿ ಹೆಂಗ ನಮ್ಮ ಜಗಣ್ಣ ಇದ್ದ ಅಂತ ಪರವಾಗಿಲ್ಲ, ಸರಿ ಆಯ್ತು. ಇಲ್ಲ ಅಂದ್ರೆ ಇವತ್ತು ಅಲ್ಲೇ ನೆನೆ ಏನಾಗ್ತಿದ್ನೋ ಏನೋ ಭಗವಂತ ಗೊತ್ತು. ಸರಿ ಕಣ್ರಪ್ಪ, ಆಯ್ತು. ಜಗಣ್ಣ ನಡಿಯಲ್ಲ, ಹೋಗೋಣ. ಸಾವ್ಕಾರ್ರೆ, ಏನ್ ಅಂತದೇನು ಅರ್ಜೆಂಟ್ ಇಲ್ಲ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರ? ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ, ಬೇಕಾದ್ರೆ ಸುಧಾರಿಸ್ಕೊಳ್ರಿ. ಹೋದ್ರೆ ಆಗುತ್ತೆ. ಬೇಕಾದ್ರೆ ನನ್ಗೇನು ಅಂತ ಏನು ಕೆಲಸ ಏನಿಲ್ಲ. ಬೇಕಾದ್ರೆ ನಿಮ್ಗೋಸ್ಕರ ಅಂತ ಕೆಲಸನೇ ಬಿಟ್ಬಿಡ್ತೀನಿ ಇವತ್ತು ಒಂದ್ ದಿವಸ. ನೀವು ಆರಾಮಾಗಿ ಕೂತ್ಕೊಳ್ರಿ, ಸುಧಾರಿಸ್ಕೊಂಡೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಏನ್ ಪರವಾಗಿಲ್ಲ. ಹಂಗಲ್ ಕಳ್ಳ ಜಗಣ, ಅಲ್ಲಿ ಮನೇಲೂ ಎದ್ರ ಕಡ್ತಿರ್ತಾರೆ. ಆ ಕಡೆ ಈ ಕಡೆ ಎಲ್ಲೋದ್ರು ಫೋನ್ ಮಾಡಿದ್ರು ಫೋನ್ ಎತ್ತತಿಲ್ಲ, ಎಲ್ಲೋದ್ರು ಅಂತ ಹುಡ್ಕಾಡ್ತಿರ್ತಾರೆ ತೋಟದಲ್ಲೆಲ್ಲ. ಹಂಗಾಗಿ ಅವ್ರು ಭಯ ಪಡ್ತಾರೆ. ನಡಿ ಹೋಗ, ನೀನೇನು ತಿಂಡಿ ತಿಂದಿರಿಲ್ಲ, ಮಾತ್ರ ಬೇರೆ ನುಂಗಿರಿಲ್ಲ. ನಡಿ ಪಾಪ ಬೇಗ, ಇನ್ನೇನು ತಿಂಡಿ ಇಲ್ಲೇ ತಿಂದಾಯ್ತು. ನಡಿ ಮಂತ ಹೋಗ್ಬಿಟ್ಟು ಮಾತ್ರೆ ನುಂಗಿ ಒಂದ್ಗಳಿಗೆ ಸುಧಾರಿಸ್ಕೊಂಡ್ರೆ ಸರಿ ಆಗುತ್ತೆ. ದೊಡ್ಡಪ್ಪ, ಇದನ್ನೇನೆ ನೀನು ಉದಾಸೀನ ಮಾಡ್ಬೇಡ. ಯಾಕಾರ ಇರ್ಲಿ, BP ಗಿಪಿ ಏನಾದ್ರು ಜಾಸ್ತಿ ಆಗೈತೋ, ಶುಗರ್ ಏನಾದ್ರು ಕಡಿಮೆ ಆಗೈತೋ, ಜಾಸ್ತಿ ಆಗೈತೋ ಗೊತ್ತಿಲ್ಲ. ಮೊದ್ಲು ಹೋಗ್ಬಿಟ್ಟು ಸುಧಾರಿಸ್ಕೊಂಡು ತಿಂಡಿ ತಿನ್ಕೊಂಡು ಅವನು ದಿಲೀಪಂಗ್ ಕರ್ಕೊಂಡು, ದಿಲೀಪಂಗ್ ಬೇಕಾದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ, ಅವನಿಗೆ ಕರ್ಕೊಂಡು ಮೊದ್ಲು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬರ್ಬೇಕು. ಉದಾಸೀನ ಮಾಡಬೇಡ, ಸರಿನಾ? ಇವಾಗಿನ ಕಾಯಿಲೆಗಳು ಹೇಳಕ್ಕಾಗಲ್ಲ ಯಾವ್ಯಾವ ಟೈಮಿಗೆ ಏನೇನು ಆಗ್ತಾವಂತ. ಮೊದ್ಲು ಹೋಗ್ಬಿಟ್ಟು ಆಸ್ಪತ್ರೆಗೆ ಕರೆಕ್ಟಾಗಿ ಪೂರಾ ಚೆಕಪ್ ಮಾಡಿಸ್ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡು. ಸ್ವಲ್ಪ ಕೆಲಸ ಎಲ್ಲೂ ಹೋಗಲ್ಲ, ತೋಟ ಹೊಲ ಗದ್ದೆ ಎಲ್ಲೂ ಹೋಗಲ್ಲ. 1-2 ದಿವಸ ಉಳ್ಕೊಂಡ್ರು ಪರವಾಗಿಲ್ಲ. ಅವನು ದಿಲೀಪ್ ಅನ್ನೋ ಜವಾಬ್ದಾರಿ ಎಲ್ಲ ತಗೊಂಡು ಎಲ್ಲ ಮಾಡ್ತಿದ್ದಾನೆ. ಜಾಸ್ತಿ ಒಂದ್ ಸ್ವಲ್ಪ ಗಮನ ಕಡಿಮೆ ಮಾಡ್ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕ, ಸರಿನಾ? ಅಯ್ಯೋ ದೇವ್ರೆ, ನೋಡಪ್ಪ ಎಂತ ಬುದ್ಧವಾದ ಹೇಳ್ತಿದ್ದಾರೆ ನನ್ನ ತಮ್ಮನ ಮಕ್ಳುಗಳು. ಇಂಥವ್ರ ಮೇಲೆ ಅನ್ಯಾಯವಾಗಿ ನಾನು ಇಷ್ಟೊಂದೆಲ್ಲ ಅಯ್ಯೋ ಅನಿಸ್ಬಿಟ್ಟೆ. ಇವ್ರಿಗೆಲ್ಲಾರ್ಗು ಹೆಂಗ್ ಬೇಕಂಗ್ ಮಾತಾಡ್ತಿದ್ದೆ, ಬಾಯಿ ಬಂದಂಗೆ ಬೈತಿದ್ದೆ, ಇಲ್ಲವೆಲ್ಲ ಆರೋಪಗಳು ಹೊರಿಸ್ತಿದ್ದೆ. ಏನ್ ಮಾಡಕ್ ಹೋದ್ರು ಅಡ್ಡಿ ಉಂಟು ಮಾಡ್ತಿದ್ದೆ. ಇಂಥ ಮಕ್ಳುಗಳು ದೇವ್ರಂತ ಮಕ್ಳುಗಳು. ಎಷ್ಟೇ ಆದ್ರೂ ನನ್ನ ತಮ್ಮನ ಮಕ್ಳುಗಳಲ್ವಾ. ನನ್ನಂಗೇನ್ ಕೆಟ್ಟ ಬುದ್ಧಿ ಏನ್ ಕಲ್ಸಿಲ್ಲ. ನನ್ನ ತಮ್ಮ ಬಹಳ ಒಳ್ಳೆ ಬುದ್ಧಿನೇ ಕಲ್ಸಿರ್ತಾರ ಕಣ್, ಹೇಳು. ಅಲ್ಲ, ಅವ್ರು ಹೋಗ್ತೀನಿ ಅಂತ ಹೇಳಿದ್ರು ಈ ಹುಡುಗರು ಯಾಕೆ ಇರು ಅಂತ ಹೇಳ್ತಿದ್ದಾರೆ? ಇಂಥವ್ರೆಲ್ಲ ಬರಬಾರ್ದು ಮನೆ ಹತ್ರ. ಯಾಕೆ ಕರ್ಕೊಳ್ತಾರೋ ಏನೋ ಅತ್ಲಾಗಿ. ನಾನು ಮೊದ್ಲು ನಮ್ ರಂಗಪ್ಪಂಗ್ ಫೋನ್ ಮಾಡಿ ಹೇಳ್ಬೇಕು. ಬರ್ಲಿ ಒಂದ್ರೇಟು ಕಾಯ್ತಿದ್ದೀನಿ. ಏನು ಕರ್ಕೊಂಡ್ ಬಂದಿರ್ಬೇಕು ಇಲ್ಲಿ ಮಂತಬ ಮಾಡೋ ಕೆಲ್ಸ ಇಲ್ದಲೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಲ್ಲ, ಆ ಯಪ್ಪ ಹೋಗ್ತೀನಿ ಅಂತ ಹೇಳಿದ್ರು ಇರ್ದೊಡಪ್ಪ ಅಂತ ಉಳಿಸ್ಕೊಳ್ತಿದಾರಲ್ಲ ಇವರು. ಈ ಕುಮಾರಣ್ಣಂಗ್ ಬುದ್ಧಿ ಇಲ್ವಾ ಇವನಿಗೆ? ಇವ್ ಗಜೇಂದ್ರ ನೋಡು, ನನಗೆ ಕೇಳ್ದಂಗೆ ಅವ್ರ ಅಪ್ಪಂಗೆ ಹೆಂಗ್ ಕರ್ಕೊಂಡ್ ಬಂದಾನಂತ. ಏನ್ ಮಾಡ್ತೀಯಾ? ಬೈದೇನಾರು ಕಳ್ಸ್ಬಿಡೋಣ ಅಂದ್ರೆ ಕಾಯಿಲೆ ಬಿದ್ದು ತಲೆ ತಿರುಗಿ ಬೇರೆ ಬಂದ್ ಕುಂತೈತೆ. ಅದಕ್ಕೆ ಅತ್ಲಾಗ ಸುಮ್ಕಾಗಿದ್ದೀನಿ, ಅತ್ಲಾಗ ದೊಡ್ಡ ಮನ್ಸ್ ಮಾಡ್ಕೊಂಡ್ಬಿಟ್ಟು. ಕಡೆಗೂನು ನನ್ನ ಮಗನ ಹತ್ರನೇ ಬಂತು. ಇನ್ನೇನು ನನ್ನ ಮಗನೇ ಕಾಪಾಡ್ದ. ಇವ್ ನಮ್ ಗಜೇಂದ್ರಂದು ಬಾಳ ಅತಿ ಆಗೋಯ್ತು. ಇವಂದು ನಂತವಿದ್ದಾಗ ಹೆಂಗ ಹೇಳದ್ ಮಾತು ಕೇಳ್ಕೊಂಡಂಗ ಇದ್ದ. ಈಗ ಇತ್ತೀಚೆಗೆ ಯಾಕ ನನ್ನ ಮಾತೆ ಕೇಳೋದು ಬಿಟ್ಬಿಟ್ಟಿದಾರಲ್ಲ. ಒಂದ್ರೊಟ್ಟು ಇವನಿಗೆ ಬುದ್ಧಿ ಕಲಿಸ್ಬೇಕು. ಇವನಿಗೆ ಹಿಂಗಾದ್ರೆ ಆಗಲ್ಲ. ಇವಂದು ಕೇಳ್ದಂಗೆ ಅದೇನ್ ಕರ್ಕೊಂಡ್ ಬಂದ್ಬಿಟ್ರು. ನನಗೆ ಬರ್ತಾ ಇರೋ ಕೋಪಕ್ಕೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಮೊದ್ಲು ಇಲ್ಲಿಂದ ಎದ್ಕ ಹೋಗ್ರಿ ಅಂತ ಹೇಳೋಣ ಅನಿಸ್ತೈತೆ. ಏನ್ ಮಾಡ್ತೀಯ ಅತ್ಲಾಗಿ? ಅಕ್ಕಪಕ್ಕದವ್ರು ಯಾರು ಏನಂತಾರಂತ ಬಾಯಿ ಮುಚ್ಕೊಂಡು ತೆಪ್ಪಗಿದ್ದೀನಿ ನಾನು. ಕಡಿಮೆ ಪಾಪದ ಕೆಲಸ ಮಾಡ್ಬೇಕಿತ್ತು, ಜಾಸ್ತಿ ಪಾಪದ ಕೆಲಸಗಳು ಮಾಡಿದ್ರೆ ನೋಡಿ ಹಿಂಗೆ ಆಗದು. ಆಯ್ತು. ಇಲ್ಲ, ಇವ್ನು ಇನ್ನೂ ಕೂರಿಸ್ಕೊಂಡ್ಬಿಡ್ತಾರೆ ಇವ್ರು. ಲೇ ಪಾಪ ಗಜೇಂದ್ರ, ಏನ್ ಮಾಡ್ತಿದ್ದೀರೋ? ಬರ್ರ ಇಲ್ಲಿ ತಿಂಡಿ ತಿಂದ್ರಿ. ಇಲ್ಲಿ ಕೆಲ್ಸಗಳಿದಾವೆ, ಬರ್ರ ಬೇಗ. ಅಯ್ಯೋ, ನನ್ನ ಹೆಂಡತಿ ನಾನು ಬಂದು ಕುಂತಿರೋದಕ್ಕೆ ಅಲ್ಲೇ ಕೋಪ ಮಾಡ್ಕೊಳ್ತಿದ್ದಾಳೆ. ಅವಳು ಕೋಪ ಮಾಡ್ಕೊಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಕಣ್, ಹೇಳು. ನಾನಂತ ಬೇಜಾರು ಮಾಡಿಸಿದ್ದೀನಿ, ಅಂತ ನೋವುಗಳು ಕೊಟ್ಟಿದ್ದೀನಿ. ಏನು ಮಾಡೋಣ? ಇವತ್ತು ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ. ಇವಾಗ ಪಶ್ಚಾತ್ತಾಪ ಪಟ್ಬಿಟ್ಟು ಏನು ಪ್ರಯೋಜನ ಬಂತು? ಏನು ಮಾಡೋಕ್ಕಾಗಲ್ಲ. ಟೈಮು ಎಲ್ಲರಿಗೂ ಕಾಲ ಎಲ್ಲರಿಗೂ ಬುದ್ಧಿ ಕಲಿಸುತ್ತಂತ ಅಂತಾರಲ್ಲ, ಇದೇ ಅನ್ಸುತ್ತೆ ಸಾಮಾನ್ಯಕ್ಕೆ. ಸರಿ ಕಣ್ರಪ್ಪ, ಆಯ್ತು.
ನಾನು ಬರನೇನ್ರಪ್ಪ. ನಾನು ಎಷ್ಟು ಜಂಬ ಮಾಡಿ ಎಷ್ಟು ಮೆರೆದು ಏನು ಮಾಡಿದ್ರು ಕೊನೆಗೂ ನನ್ನ ಹಿರಿ ಮಗನ ತಾವಲೇನೋ ದೊಡ್ಡವನ ತಾವಲೇನೋ ಬಂದ್ಬಿಟ್ಟು ನಾನು ಬಂದಂಗೆ ಆಯ್ತು. ಏನು ಮಾಡೋಕ್ಕಾಗಲ್ಲ. ಹ್ಞೂ ಏನ್ ದೊಡ್ಡಪ್ಪ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಏನು ಚಿಂತೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡಬೇಡ, ಸುಮ್ಕಿರು. ಆಗೋದೆಲ್ಲ ಒಳ್ಳೇದಕ್ಕೇನೆ, ಏನು ಯೋಚನೆ ಮಾಡಬೇಡ, ಸುಮ್ಕಿರು ದೊಡ್ಡಪ್ಪ. ಹ್ಞೂ ಈಗ ನೀನು ಯೋಚನೆ ಮಾಡೋ ಅಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಆರಾಮಾಗಿರು ನೀನು. ಆದರೂ ಸಾವುಕಾರರು ಇವ್ರ ಮಂತ ಬರ್ತಾರಂತ ನಾನಂತೂ ಜೀವಮಾನದಲ್ಲೂ ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ. ಕಡೆಗೂ ಅವ್ರ ಮಗನೇ ಅವನಿಗೆ ಎಲ್ಪ್ ಮಾಡಂಗೆ ಆಯ್ತಲ್ಲ, ಅಷ್ಟೇ ಕಾಲ. ಹ್ಞೂ ಆದ್ರೂ ಸಾವುಕಾರಿಗೆ ಇವಾಗ್ಲಾದ್ರೂ ಬುದ್ಧಿ ಬಂದರೆ ಸಾಕಪ್ಪ ಅತ್ಲಾಗಿ. ಒಳ್ಳೆ ಬುದ್ಧಿ ಬಂದರೆ ಸಾಕು. ಟೈಮು ಎಂತರ್ಗಾದ್ರೂ ಬುದ್ಧಿ ಕಲ್ಸುತ್ತಂತ ಹೇಳ್ತಾರಲ್ಲ, ಇದೇ ಅನ್ಸುತ್ತೆ ಸಾಮಾನ್ಯಕ್ಕೆ. ಅಲ್ಲ, ಅಷ್ಟ್ ಹೇಳಿದ್ರು ನೋಡಿ ಕಳಿಸಿದ್ದಾರೆ ನೀವು. ಏನ್ ಮಾಡೋಣ, ಎದ್ದೋಗ್ರಿ ಅಂತ ನಾನೇ ಅತ್ಲಾಗಿ ಹೇಳ್ಬಿಡೋಣ ಅತ್ಲಾಗಿ. ನನಗೆ ಹಂಗೆ ಕುದುಕ್ತೈತೆ ಅತ್ಲಾಗಿ ಕೋಪ, ನನಗೆ ತಡಿಯಕ್ ಆಗ್ತಿಲ್ಲ, ಏನಿಲ್ಲ ಅತ್ಲಾಗಿ. ಎಷ್ಟು ಹೇಳಿದ್ರು ಇವರಿಗೆ ತಿಂಡಿ ಮಾಡಕ್ ಬರೋ ಅಂತ ಹೇಳಿದ್ರು ಅರ್ಥ ಆಗ್ತಿಲ್ವಾ ಇವರಿಗೆ? ಲೇ ಪಾಪ ಗಜೇಂದ್ರ, ಏನು ಮಾಡ್ತಿದ್ಯಾ? ಈ ಇರಮ್ಮ ಬಂದೆ. ಯಾಕೆ ಹಿಂಗಾಡ್ತಿದ್ಯಾ? ಒಂದು 5 ನಿಮಿಷ ತಡಿಯಮ್ಮ, ಬಂದೆ ಒಂದು ಸ್ವಲ್ಪ. ಅಯ್ಯೋ ಹೋಗಪ್ಪ ಪಾಪ ಗಜೇಂದ್ರ, ಹೋಗೋ. ನನಗೋಸ್ಕರ ನೀನು ಬಯಸ್ಕೊಬೇಡ ಕಣ್, ಹೋಗ್ ಮಗ. ಓ ಹೆಂಗ ನಿಮ್ಮಮ್ಮ ಒಳ್ಳೆ ಬುದ್ಧಿ ಹಾಕಿ ಒಳ್ಳೆ ಬುದ್ಧಿ ಕಲ್ಸೈತೆ. ಚೆನ್ನಾಗಿರಪ್ಪ ಜೀವನದಲ್ಲಿ. ಸರಿ, ನಾನು ಬರ್ತೀನಿ. ಭಾಳ ಚೆನ್ನಾಗಿದ್ಯಾ ಕಣಪ್ಪ. ಚೆನ್ನಾಗೆ ಓದಿದ್ಯಂತೆ. ಎಲ್ಲಾರು ಊರಲ್ಲೆಲ್ಲ ಹಂಗಂತಾನೆ ಹೇಳ್ತಿದ್ರು. ನಿಮ್ಮ ಮಗ ಗಜೇಂದ್ರ ಭಾಳ ಚೆನ್ನಾಗಿ ಓದ್ಬಿಟ್ಟು ಬುದ್ಧಿವಂತ ಆಗಿದ್ದಾನೆ. ಯಾವುದೋ ಹೋಟೆಲ್ಗೆನೆ ಎಲ್ಲ ಮ್ಯಾನೇಜರ್ ಕೆಲ್ಸಕ್ಕೆ ಹೋಗ್ತಾನಂತ ಎಲ್ಲ ಹೇಳ್ತಿದ್ರು. ಭಾಳ ಖುಷಿ ಆಯ್ತು ಅವತ್ತೇನೆ ಕೇಳಿ. ಆದ್ರೆ ಏನ್ ಮಾಡ್ತೀಯ, ಚೆನ್ನಾಗಿರ್ ಮಗ, ಸರಿನಾ? ಒಳ್ಳೆ ಬುದ್ಧಿ ಕಲಿಬೇಕು. ನನ್ನಂಗೆ ಕೆಟ್ಟವನ್ನ ಅನ್ನಿಸ್ಕೋಬೇಡ ಕಣಪ್ಪ. ಜೀವನದಲ್ಲಿ ಭಾಳ ಒಳ್ಳೆವನ್ನ ಆಗ್ಬೇಕು, ಸರಿನಾ? ಜಗಣ, ನಡಿಯ ಹೋಗೋಣ. ಜಾಸ್ತಿ ಹೊತ್ತು ಇರಬಾರ್ದು ಕಣ್ಣಡಿ. ಪಾಪ ಅವಾಗವಾಗ ಬಂದ್ಬಿಟ್ಟು ಮಾತಾಡ್ಸ್ತಿರ್ ಮಗ, ನನಗೆ ಮರಿಬೇಡ ಕಣೋ. ಅಪ್ಪ ಏನೇನೋ ಮಾತಾಡ್ಬೇಡ, ಹೋಗಪ್ಪ. ನಿನಗೆ ಯಾವತ್ತೂ ನಾನು ಬಿಟ್ಕೊಡಲ್ಕೊಂಡು ಹೋಗಪ್ಪ. ನಿನಗೇನು ಆಗ್ದಲೆ ಇದ್ರೆ ನಾನು ಸಾಕು. ನಾನು ಚೆನ್ನಾಗಿ ನೋಡ್ಕೊಂಡು ತಿನ್ಕೊಂಡು ಹೋಗಪ್ಪ. ನೀನು ಯಾಕಪ್ಪ ಯೋಚನೆ ಮಾಡ್ತೀಯಾ? ನಾನು ಇದ್ದೀನಿ ಕಣ್, ಹೋಗು. ಪಾಪ ಗಜೇಂದ್ರ, ಬಿಡಾತ್ಲಾಗಿ ಏನು ಮಾತಾಡ್ಬೇಡ, ಅವೆಲ್ಲ ಸುಮ್ಕಿರು. ಹೆಂಗ ಸದ್ಯ ದೊಡ್ಡಪ್ಪಂಗೆ ಇವಾಗ್ಲಾದ್ರೂ ಹೋದ್ರಿಟ್ಟು ಬುದ್ಧಿ ಬಂತ ಅನ್ಸುತ್ತೆ. ದೊಡ್ಡಪ್ಪ ಸರಿ ಆಯ್ತು, ಹೋಗ್ಬಾ, ಹೋಗು ನೀನು. ಹೋದ್ರ ಮಾಡ್ತೀನಿ ಕಣ, ತಡಿ ಇವ್ರಿಬ್ರಿಗೂ ಮಾಡ್ತೀನಿ ಇವರಿಗೆ. ಅಲ್ಲ ಕಣ್ಲ ಪಾಪ ಕುಮಾರಣ್ಣ, ಅಲ್ಲ ಕಣೋ, ನೀನು ಬುದ್ಧಿ ಇಲ್ವಾ ನಿನ್ಗೆ? ಅವನಿಗಂತೂ ಅವನಿಗೆ ಬುದ್ಧಿನೇ ಇಲ್ಲ ಮೊದ್ಲಿಂದ. ಅವ್ನು ಬರೀ ಹುಡುಗಾಟದಾಟ ಆಡ್ಕೊಂಡೆ ಬಂದ್ಬಿಟ್ಟ ಅವ್ನು ಗಜೇಂದ್ರ. ಅವನು ಅಲ್ಲ ಕಣಪ್ಪ, ನಿನ್ಗೂ ಬುದ್ಧಿ ಇಲ್ವೇನಪ್ಪ? ಉದಾಸೀನ ಮಾಡ್ಕೊಂಡು ಆ ಅಪ್ಪಂಗೆ ಯಾಕೆ ಕರ್ಕೊಂಡ್ ಬಂದಿದ್ರಿ ನೀವು ಮನೆ ಹತ್ರ? ಹೇಳ್ದಂಗೆ ಹೆಂಗ್ ಕರ್ಕೊಂಡ್ ಬಂದ್ರಿ ನೀವು? ನಾನು ಯಾರಿಗ್ ಮಾತಾಡ್ಸ್ಬಾರ್ದು ಅನ್ಕೊಂಡಿದ್ನೋ, ಯಾರು ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದು ಕಾಲಿಡ್ಬಾರ್ದು ಅನ್ಕೊಂಡಿದ್ನೋ, ಅವ್ರಿಗೇನೆ ಕರ್ಕೊಂಡ್ ಬಂದ್ಬಿಟ್ರಲ್ಲ ನೀವು. ಕೇಳ್ದಂಗೆ ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿ? ಬೇರೆ ಕಡೆ ಎಲ್ಲೋ ಜಾಗ ಇರಲ್ವಾ ನಿಮ್ಗೆ? ಅಲ್ಲ, ನನಗೆ ಇಷ್ಟ ಆಗಲ್ಲ ಇವೆಲ್ಲ ಅಂತ ಗೊತ್ತು ತಾನೆ ನಿಮ್ಗೆ. ಗೊತ್ತಿದ್ದು ಇಂಥ ಕೆಲಸ ಮಾಡಿದ್ಯಲ್ಲ ಕುಮಾರಣ್ಣ ನೀನು. ಪಾಪ ಗಜೇಂದ್ರ, ನಿನಗೆ ಬುದ್ಧಿ ಬೇಡವನ್ನ ನಿನಗೆ? ಅವ್ರ ಮುಖಾನೇ ನೋಡ್ಬಾರ್ದು ಅಂತ ನಾನು ನಿಮ್ಗೆಲ್ಲ ಕರ್ಕೊಂಡ್ಬಿಟ್ಟು ಊರ್ ಬಿಟ್ಟು ಹೋಗಿದ್ದು. ಅಂತದ್ರಲ್ಲಿ ಇವತ್ತು ಅವ್ರಿಗೇನೆ ಕರ್ಕೊಂಡ್ ಬಂದ್ಬಿಟ್ಟಲ್ಲ ನೀನ್ ನನ್ನ ಮನೆಗೆ. ಆಯ್ತು ಬಿಡು ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ಮಾಡೋವೆಲ್ಲ ಬರೀ ಇಂಥವೇ ಅಲ್ವಾ ನೀವಿನ್ನೇನು? ಅದಕ್ಕೆ ನಾನು ಈ ಊರಿಗೇನೆ ಬರಲ್ಲ, ಈ ಊರಿಗೆ ಬಂದು ಕಾಲಿಡಲ್ಲ ಅಂತ ಹೇಳ್ತಿದ್ದು. ಏನೋ ನಮ್ ರಂಗಪ್ಪ ಹಿಂಸೆ ಮಾಡ್ದ ಅತ್ಲಾಗಿ. ಮದ್ವೆಗ್ ಬರ್ರಿ ಅದಕ್ಕೆ ಅಂತ ಹೇಳ್ದಾಗ ದೊಡ್ಡ ಮನ್ಸ್ ಮಾಡ್ಕೊಂಡ್ ಬಂದಿದ್ದಕ್ಕೆ ತಟ್ಪಾಟ ಕಲಿಸ್ಬಿಟ್ರಿ ಕಣ್ರಪ್ಪ ನೀವು. ದೊಡಮ್ಮ ಬಿಡ್ ದೊಡಮ್ಮ, ಆಯ್ತು. ಅಲ್ಲಕಂಡ್ ದೊಡಮ್ಮ, ಅವ್ರ ಹತ್ರ ಅಂತ ಬುದ್ಧಿ ಐತಂತ ನಾವು ಈ ಬುದ್ಧಿ ಮಾಡ್ಕೊಂಡಿದ್ರೆ ಆಗುತ್ತೆ ದೊಡಮ್ಮ. ಈಗ ನಾವು ಹೋಗಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಅವರು ಪಾಪ ಪೂರ ಸುಸ್ತಾಗ್ಬಿಟ್ಟಿದ್ರು ಕಣ್ ದೊಡಮ್ಮ. ಕೈ ಕಾಲು ಏನು ಆಡ್ತಿರಲಿಲ್ಲ. ಕೈ ಕಾಲೆಲ್ಲ ನಡಕ್ತಿತ್ತು, ಸುಸ್ತಾಗ್ಬಿಟ್ಟಿದ್ರು ಪೂರ. 12 ಗಂಟೆ ಆದ್ರೂ ತಿಂಡಿ ತಿಂದಿಲ್ಲ. ಗಂಟ್ಲೆಲ್ಲ ಒಣಗಿ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲ ಕಣ್ ದೊಡಮ್ಮ, ಯಾರೇ ಆಗ್ಲಿ, ನಮ್ ಶತ್ರುಗಳೇ ಆಗಿರ್ಲಿ ಕಣ್ ದೊಡಮ್ಮ, ಏನ್ ಪರವಾಗಿಲ್ಲ. ಆದ್ರೆ ಒಂದ್ ಜೀವ ಉಳಿಸಿದೀವಿ, ಒಳ್ಳೆ ಕೆಲಸ ಮಾಡಿದೀವಿ. ಸತ್ಯಕ್ಕೆ ಯಾವತ್ತಿದ್ದೂ ಒಳ್ಳೇದು ಹಾಗೆ ಆಗುತ್ತೆ. ಸುಮ್ಕಿರ್ ದೊಡಮ್ಮ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ಅಲ್ಲ ಕಣ್ ದೊಡಮ್ಮ, ನಿನಗೆ ಮೋಸ ಮಾಡಿರ್ಬೋದು, ಆದ್ರೆ ನಿನಗೆ ಭಗವಂತ ಒಳ್ಳೇದೇ ಮಾಡಿದ ಅನ್ಕಣಿ ಹೇಳು. ಒಳ್ಳೆ ಬುದ್ಧಿವಂತ ಮಗ ಕೊಟ್ಟಿದ್ದಾನೆ, ಮಗಳು ಕೊಟ್ಟಿದ್ದಾರೆ, ನಾವೆಲ್ಲ ಇದೀವಿ. ನಿನಗೆ ಯಂತ್ರದಲ್ಲಿ ಕಡಿಮೆ ಆಗಿದ್ಯಾ? ನೀನು ಬಾಳ ಚೆನ್ನಾಗಿದ್ಯಾ ಕಣಿ ಹೇಳು, ಆರಾಮಾಗಿ ಇದೆಯಾ? ಅಲ್ಲ ಕಣ್ ಪಾಪ, ನೀವ್ ಹೇಳ್ತಿರೋದು ಸರಿ ಕಂಡ್ರಲ್ಲ, ಗೊತ್ತು ನನ್ಗೆ. ನಿಮ್ಮಿಂದ ನಾನು ಬುದ್ಧಿ ಕಲಿಬೇಕಾಗಿಲ್ಲ. ಆದ್ರೆ ನನಗೆ ಎಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ ಅಂತ, ನಾನು ಕಷ್ಟ ಅನುಭವಿಸಿದೀನಿ ಅಂತ, ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು.
ನಿಮ್ಮ ಅಪ್ಪಂಗುನು ನಿಮ್ಮ ಅಮ್ಮಂಗ್ ಗೊತ್ತು. ಆಯ್ತು ಇವಾಗ ಬಿಡ್ರಿ, ಹಳೆದೆಲ್ಲ ಯಾಕೆ ಹೊಟ್ಟೆ ಉರಿದೋಗಂಗ ಆಗುತ್ತೆ ನೆನ್ಪು ಮಾಡ್ಕೊಂಡ್ರೆ. ಇದೇ ಯಾಕೆ ನಮ್ಮ ಅತ್ತಿಗೆ ನಮ್ಮ ಗಜೇಂದ್ರಗುನು ಕುಮಾರಣ್ಣಂಗೂ ಯಾಕ ಬೈತಾ ನಿಂತೈತಲ್ಲ? ಆ ಏನಾಯ್ತಂತ ಕಣನ? ಯಾವತ್ತು ಇಲ್ದಿರೋರು ನಮ್ಮ ಅತ್ತಿಗೆ ಯಾಕೆ ಹಿಂಗ್ ಬೈತಿದಾರೆ ಇವ್ರಿಬ್ರಿಗೂ? ಏನಾಯ್ತು? ಹೋಗಿ ಮೊದ್ಲು ನೋಡ್ತೀನಿ ತಡಿ, ಏನಾಯ್ತಂತ ಕೇಳಬೇಕು. ಅದೇನ್ ಎಡ್ವಟ್ ಬಡ್ಕೊಂಡ್ ಬಂದ್ರಪ್ಪ ಈ ಹುಡುಗರು? ಅದ್ಗೆ ಅದ್ಕೆ ಇದ್ಯಾಕತ್ಗೆ ಏನಾಯ್ತು ಪಾಪ? ಲೇ ಗಜೇಂದ್ರ, ಏನಾಯ್ತಾ? ಆ ಯಾಕ ಹಿಂಗ್ ನಿಂತ್ಕೊಂಡಿದ್ದೀರಾ? ಅದಕ್ಕೆ ಯಾಕೆ ನಿಮ್ ಇಬ್ರಿಗೂ ಬೈತೈತಲ್ಲ? ಏನದ ಅಂತ ತಪ್ಪ ಏನ್ ಮಾಡ್ಕೊಂಡ್ ಬಂದ್ರಪ್ಪ? ಅಲ್ಲ ಕಡ್ರಲ್ಲ, ನಾನ್ ನೋಡಿದ್ರೆ ನೀವು ತೋಟದ ಹತ್ರ ಹೋಗಿದ್ದೀರಾ, ಹೊಲ್ತಾ ಹೋಗಿದ್ದೀರಾ ಅಂತ ನಾನ್ ಅಲ್ಲಿ ಹುಡ್ಕಾಡಿ ಒಂದ್ ಅರ್ಧ ಗಂಟೆ ಕುಂತು ಅವಾಗ ಬರ್ತಾರೆ ಇವಾಗ ಬರ್ತಾರಂತ ಕಾದು ಅಲ್ಲೆಲ್ಲ ಹುಡ್ಕೊಂಡು ತಿರ್ಗಾ ಮಂತಾವ್ ಬಂದ್ರೆ ನೀವು ನೋಡಿದ್ರೆ ಇಲ್ಲಿದ್ದೀರಲ್ರಲ್ಲ ಹುಡುಗರ ನೀವು. ಫೋನ್ ಮಾಡಿ ಹೇಳೋದಲ್ವೇನ್ರ ಪಾಪ ನನಗೆ? ಅಲ್ಲಿ ಎಲ್ಲ JCB ಕರ್ಕೊಂಡ್ಬಿಟ್ಟು ಅಲ್ಲಿ ದಾರಿ ಎಲ್ಲ ಮಾಡ್ತಿದ್ರ, ಇನ್ನೇನು ಅಲ್ಲ ಗಾಡಿಗಳು ಹೋಗೋದಕ್ಕೆ ನಿಮ್ಮ ದೊಡ್ಡಪ್ಪರ ತೋಟಲಾಸಿ ಜಾಗ ಎಲ್ಲ ಮಾಡ್ತಿದ್ರ ಅಂತ ನಾನು ಅಲ್ಲಿ ಬರ್ತಿದೀನಿ ನೋಡೋಣ ಅಂತ. ನೀವು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ರಲ್ಲ. ಅಪ್ಪ ಅದು ಏನಾಯ್ತಂದ್ರೆ ಅದೇ ಕಣಪ್ಪ, ದೊಡ್ಡಪ್ಪಂಗೆ ಇಲ್ಲಿ ಕರ್ಕೊಂಬಂದಿದ್ದೆ ಕಣಪ್ಪ. ಹ್ಞೂ ದೊಡ್ಡಪ್ಪಂಗೆ ಕರ್ಕೊಂಬಂದಿದ್ರಿ? ಲೈ ಎಲ್ಲ ಮಾತಾಡ್ತಿರೋದು ನೀನು? ಲೇ ಪಾಪ ಕುಮಾರಣ್ಣ, ಏನು ಮಾತಾಡ್ತಿದ್ಯ ಅಂತ ನಿನ್ಗೇನಾದ್ರೂ ಗೆಪ್ತಿ ಐತಲ್ಲ? ದೊಡ್ಡಪ್ಪ ಬಂದಿತ್ತಲ್ಲ ಇಲ್ಲಿ, ನಿಜ ಎಲ್ಲ ನೀನ್ ಕರ್ಕೊಂಬಂದಿದ್ದ? ಹ್ಞೂ ಕಣಪ್ಪ, ನಾನೇ ಕರ್ಕೊಂಬಂದಿದ್ದು. ನಾನು ಗಜೇಂದ್ರನು ಇವಾಗಿಂದನು ಹಿಂಗ್ ಹೋದ್ರು ನೀವ್ ಹಿಂಗ್ ಬಂದ್ರಿ ನೋಡ್ರಿ. ಅಯ್ಯೋ ದೇವ್ರೆ, ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ನನಗೆ. ಇದು ಒಳ್ಳೆ ಸವಾಸ ಆಗೋಯ್ತಲ್ಲ ಈ ಹುಡುಗರಿಂದ. ಏನ್ ಹೇಳ್ತಿದ್ಯಾ ಕರೆಕ್ಟಾಗಿ ಹೇಳ, ಬಾಯ್ ಬಿಟ್ಟು ಕುಮಾರಣ್ಣ. ಅಲ್ಲ ಕಣ್ರಲ್ಲ, ನಿಮ್ ದೊಡ್ಡಪ್ಪಂಗೆ ಯಾಕ್ರ ಇಲ್ಲಿ ಕರ್ಕೊಂಬಂದಿದ್ರಿ? ಏನ್ ಬುದ್ಧಿ ಇದ್ ಕೆಲಸ ಮಾಡ್ಕೊಂಬಂದಿದ್ರ ಅಂತ ಕೆಲಸ ಮಾಡಿದಿರಾ? ಬುದ್ಧಿ ಇಲ್ಲಲ್ಲೇ ಮಾಡ್ಕೊಂಬಂದಿದ್ದೀರಾ ಕರ್ಕೊಂಬಂದಿದ್ರ? ಏನ್ ಹೇಳ್ತಿದ್ರ ಅಂತ ಒಂದ್ ರೀಟ್ ಆದ್ರೂ ತಲೆಗೆ ಹೋಗ್ತೈತೇನ್ರಲ್ಲ ನಿಮ್ಗೆ? ಅಪ್ಪೋ ಇಲ್ಲಿ ಕೇಳಪ್ಪ, ಇಲ್ಲಿ ಏನಾಯ್ತಂತ ನಿನ್ಗೆ ಹೇಳ್ತೀನಿ ಕೇಳಪ್ಪ. ಇಲ್ಲಿ ನಾವೂನು ತೋಟಲ ಸಂಗೆ ನಡ್ಕೊಂಡು ಹೋಗ್ತಿದ್ದು. ಇವನ್ ಜಾಗಣಿದ್ದವನು ಕುಮಾರಣ್ಣ ಗಜೇಂದ್ರ ಬರ್ರಿ ಇಲ್ಲಿ ಅಂತ ಕರ್ದ. ನಾವು ಹೋಗ್ತೀವಿ, ದೊಡ್ಡಪ್ಪ ಕುಸ್ತು ಕೆಳಗಡೆ ಬಿದ್ದಿತ್ತು, ಕೈ ಕಾಲೆಲ್ಲ ಗಡ 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 ಅಂತ ನಡಕ್ತೈತೆ. ತಲೆ ತಿರುಗಿ ತಲೆಗಳು ಎಲ್ಲ ಕೆಳಗಡೆ ಹಾಕೊಂಡ್ಬಿಟ್ಟು, ತಲೆ ಕೆಳಗಡೆ ಹಾಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಸುಸ್ತಾಗಿ ಕಣ್ಣು ಮುಚ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟೈತೆ. ನಾವು ಅತ್ಲಾಗಿ ನೋಡ್ದು ಏನಾಯ್ತಂತ ಕೇಳಿವು. ಹಿಂಗೆ ಸುಸ್ತಾಯ್ತು ಅಂತ ಬೇರೆ ಹೇಳಿರಲ್ಲ, ಹಿಂಗೆ ಸಿಕ್ಕಾಬಟ್ಟೆ ಸುಸ್ತಾಗಿ ತಲೆ ತಿರುಗಿ ಬಿದ್ಬಿಟ್ಟೈತೆ. 12 ಗಂಟೆ ಆದರೂ ತಿಂಡಿ ತಿಂದಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ನಡಕ್ತೈತಣ, ಜ್ಞಾನ ಹೋಗಿ ಪ್ರಜ್ಞೆ ತಪ್ಪಿಡ್ತಾರೆ ಇವಾಗ ಅಂತ ಇವನು ಜಗಣ ಹೇಳ್ದ. ಅದಕ್ಕತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ? ಅತ್ಲಾಗಿ ನೋಡೋಕ್ಕೆ ನಮಗೆ ನನಗೆ ಒಂಥರ ಆಗೋಯ್ತಪ್ಪ. ಅದಕ್ಕತ್ಲಾಗಿ ಮನೆ ಹತ್ರ ಕರ್ಕೊಂಬಂದು, ಅಪ್ಪ ನೀನು ಏನಾರ ಹೇಳ್ಕೊಳಪ್ಪ, ಎಷ್ಟು ದಿವಸ ಏನಾರ ಕೋಪ ಇರಲಿ, ಅದು ಏನಾರ ದ್ವೇಷ ಇರಲಿ ಕಣಪ್ಪ, ದೊಡ್ಡಪ್ಪ ಅಂದರೆ ದೊಡ್ಡಪ್ಪನೇ ಅಲ್ವೇನಪ್ಪ? ನನಗೆ ನೋಡ್ಬಿಟ್ಟು ಹೊಟ್ಟೆಲ್ಲ ಉರಿದೋಗಂಗೆ ಆಗ್ಬಿಡ್ತು ಕಣಪ್ಪ. ಸುಳ್ಳು ಯಾಕೆ ಹೇಳೋಣ ನಿನಗೆ? ಆಮೇಲೆ ನಾನೇ ಅತ್ಲಾಗಿ ಹೆಗ್ಲ ಮೇಲೆ ಕೈ ಇಟ್ಕೊಂಡು ಕರ್ಕೊಂಬಂದು, ನಾನು ಗಜೇಂದ್ರ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಕೂರಿಸಿ ಒಂದು ಸ್ವಲ್ಪ ಗಾಳಿ ಗೀಳಿ ಬೀಸಿ, ನೀರು ಕುಡಿಸಿ, ಒಂದು ಗಳಿಗೆ ಕೂರಿಸಿ, ತಿಂಡಿ ತಿನ್ನಿಸಿ, ಆಮೇಲೆ ಇವಾಗಿಂದನು ಕಳಿಸ್ಕೊಟ್ಟು ಕಣಪ್ಪ. ಏನು ಮಾಡ್ತೀಯ ಹೇಳಿವಾಗ? ಅಪ್ಪ ನಂದು ತಪ್ಪಿದ್ರೆ ನೀನು ಬೈದ್ಬಿಡಪ್ಪ, ಏನು ಮಾಡೋಣ? ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ ಆ ಟೈಮಲ್ಲಿ ಏನು ಮಾಡ್ಬೇಕಂತ. ನೀನೇ ಹೇಳ್ಕೊಟ್ಟಿದ್ಯಾ ತಾನೆ? ನೀನೇ ಹೇಳ್ಕೊಟ್ಟಿರೋ ಬುದ್ಧಿ ನಾನು ಮಾಡಿರೋದು. ನೀನೇ ಹೇಳ್ತಿರ್ತೀಯ 1000 ಸಲ, ಕಷ್ಟದಲ್ಲಿ ಯಾರಿದ್ರು ಸಹಾಯ ಮಾಡಬೇಕು, ಶತ್ರುಗಳೇ ಆಗಿರ್ಲಿ ಒಳ್ಳೇದೇ ಮಾಡ್ಬೇಕು ಕಣಪ್ಪ, ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು ಅಂತ ನೀನೇ ಹೇಳ್ಕೊಟ್ಟಿರೋ ಬುದ್ಧಿ ನಾನು ಮಾಡಿದೀನಿ ಕಣಪ್ಪ. ನೀನು ಬೈಕೊಂಡ್ರು ಪರವಾಗಿಲ್ಲ. ನೋಡ್ದಲ್ಲ ರಂಗಪ್ಪ, ನೋಡ್ದ ಇವ್ರಿಬ್ರು ಮಾಡಿರೋದ್ ಕೆಲ್ಸನ? ನೋಡು ಎಂತೆಂತ ಕೆಲಸ ಮಾಡ್ಕೊಂಡ್ ಬಂದಾರೆ. ಯಾಕೆ ಕರ್ಕೊಂಡ್ ಬರ್ಬೇಕಿತ್ತು ಅವ್ರಿಗೆ ಇಲ್ಲಿ ಅಂತ? ನನಗೆ ಹಿಂಗೆ ಬೇಜಾರ್ ಮಾಡ್ಸೋದಕ್ಕ ಅಲ್ಲಿಂದ ನೀವು ಕರ್ಕೊಂಡ್ ಬಂದಿದ್ದು? ಬಿಡು ಅದಕ್ಕೆ, ಸುಮ್ಕಿರಿ ಅತ್ಲಾಗಿ. ಏನ್ ಮಾಡ್ತೀರಾ ಇವಾಗ? ಅಣ್ಣ ಹಿಂಗೆ ತಲೆ ತಿರುಗಿ ಬಿದ್ದಾನಂತ ಹೇಳಿದ ತಕ್ಷಣ ಮಕ್ಳುಗಳು ನೋಡ್ಕೊಂಡಿರಕ್ ಆಗುತ್ತೇನ? ಅದಕ್ಕೆ ಏನಂತ ಮಾತಾಡ್ತಿದ್ರ? ಬಿಡ್ರಿ ಅತ್ಲಾಗಿ. ಪಾಪ ಕುಮಾರಣ್ಣ, ನಿಜಾಗ್ಲೂ ಹೇಳ್ತೀನಿ ಕಣ್ರಪ್ಪ, ನೀನ್ ಇವತ್ತು ದೊಡ್ಡವನಾಗ್ಬಿಟ್ರಿ ಕಣ್ರಪ್ಪ, ನೀನು ಗಜೇಂದ್ರ ಇಬ್ರು. ಗಜೇಂದ್ರ ಒಳ್ಳೆ ಕೆಲಸನೇ ಮಾಡಿದಿರ ಕಣ್ರು. ಏನ್ ಪರವಾಗಿಲ್ಲ, ಬಿಡ್ರಿ ಅತ್ಲಾಗಿ. ಈಗ ಆರಾಮಾಗಿ ಹೋದ್ರೇನಪ್ಪ ನಿಮ್ ದೊಡ್ಡಪ್ಪ? ಅಲ್ಲ ಕಣ್ರಲ್ಲ ಪಾಪ, ಆಸ್ಪತ್ರೆಗಾದ್ರೂ ಕಾರ್ ತಗೊಂಬಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಲ್ವೇಂದ್ರನ ಇಲ್ಲಿ ಕೂರ್ಸಿದಿರ ನೀವು? ಅಲ್ಲ ಕಳ್ಳ ರಂಗಪ್ಪ, ನೀನು ಅವ್ರಂಗೇನೆ ಮಾತಾಡ್ತಿದ್ಯಲ್ಲ ರಂಗಪ್ಪ. ಗೊತ್ತಿದ್ದು ನೀನು ಹಿಂಗ್ ಮಾತಾಡ್ತಿದ್ಯಲ್ಲ ರಂಗಪ್ಪ. ನಿನ್ಗೆಲ್ಲ ಎಷ್ಟು ಮೋಸ ಮಾಡಿಲ್ಲ, ಎಷ್ಟು ಅಯ್ಯೋ ಅನ್ಸಿಲ್ಲ, ಆದ್ರೂ ನೀನು ಹಿಂಗ್ ಮಾತಾಡ್ತೀಯಲ್ಲ ಪಾಪ ನೀನು. ಅದಕ್ಕೆ ಸುಮ್ಕಿರಿ, ಅದಕ್ಕೆ ಹೋಗ್ಲಿ ಅತ್ಲಾಗಿ.
ಹಳೆದೆಲ್ಲ ನೆನಪು ಮಾಡ್ಕೊಂಡ್ಬಿಟ್ಟು ತಿರ್ಗಾ ನಾವು ಅದನ್ನೇನ ಸಾಧಿಸ್ತಾ ಹೋದ್ರೆ ಏನು ತಗೊಂಡು ಹೋಗ್ತೀವಿ ಅಲ್ಲ. ಬಿಟ್ಬಿಡ್ರಿ ಹಳೆದೆಲ್ಲ ಬಿಟ್ಬಿಡ್ರಿ. ಅದೇನ ಕೆಟ್ಟಗಳಿಗೆ ಆಗೋಯ್ತು ಅತ್ಲಾಗಿ ಅದನ್ನೇನೆ ನೀವು ತಿರ್ಗಾ ಮಾತಾಡ್ಕೊಂಡು ದೊಡ್ಡದ್ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನಿರಿ ಇವಾಗ ಆಯ್ತು ಹೋಗ್ಲಿ. ಪಾಪ ಕುಮಾರಣ್ಣ ಗಜೇಂದ್ರ ಇನ್ನೇನ್ ನನ್ನಪ್ಪ ನಿಮ್ ದೊಡ್ಡಪ್ಪ ಯಾರು ಕರ್ಕೊಂಡು ಹೋದ್ರು? ಒಬ್ನೇ ಹೋದ್ನೇನ ನಿಮ್ ದೊಡ್ಡಪ್ಪ? ಇಲ್ಲ ಕಣಪ್ಪ ಏನಂದ್ರೆ ಅದೇ ಜಗಣ ಬಂದಿತ್ತು ಜೊತೆಲಿ, ಜಗಣ್ಣನೇ ಕರ್ಕೊಂಡು ಹೋಯ್ತು. ಇಲ್ಲ ಕಣ್ ದೊಡ್ಡಪ್ಪ, ನಾನೇ ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಟು ಹೋಗ್ತೀವಿ ತಡೀರಿ ಅಂತ ಹೇಳ್ದು. ಬೇಡ ಕಣ್ ಸುಮ್ಕಿರು ಮಗ, ಬೇಡ ಸುಮ್ನಿರು, ನಾನು ಹೋಗ್ತೀನಿ ಆರಾಮಾಗಿ. ಇವೇನು ಕೆಲ್ಸಗಳಿದಾವ ಮಾಡ್ಕೊಳ್ರಪ್ಪ ನೀವು. ನಾನು ಹೋಗ್ತೀವಿ, ಜಗಣ್ಣ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತು. ಆದ್ರೂ ಕಾರ್ಗಿರಿ ಏನಾರ ತಗೊಂಬರ್ತೀನಿ, ಕಾರಲ್ಲೇ ಕರ್ಕೊಂಡೋಗಿ ಮಂತ ಬಿಟ್ಟು ಬರ್ತೀನಿ ಕಣ್ ದೊಡ್ಡಪ್ಪ ಅಂತ ಹೇಳ್ದೆ. ಬೇಡ ಕಣ್ ಸುಮ್ಕಿರು ಮಗ, ನೀನು ಕೆಲಸ ಮಾಡ್ಕೊಳ್ರಿ ನೀವು ಅಂತ ಬೇಜಾರು ಮಾಡ್ಕೊಂಡು ಗಜೇಂದ್ರಗೂ ಒಳ್ಳೆ ಬುದ್ಧಿ ಕಲಿಯಪ್ಪ, ನನ್ನಂಗೆ ಕೆಟ್ಟವನಾಗ್ಬೇಡ, ಒಳ್ಳೆ ಮನುಷ್ಯ ಆಗು, ಎಲ್ಲರ ಹತ್ರನೂ ಒಳ್ಳೆಯವನ ಅನ್ನಿಸ್ಕ, ನನ್ನಂಗೆ ಕೆಟ್ಟವನಾಗ್ಬೇಡ ಅಂತ ಹೇಳಿ ಒಂಥರ ಅಳರಾಗ ಮಕ ಮಾಡ್ಕೊಂಡು ಹೋಯ್ತು. ಈಗ ಪಶ್ಚಾತ್ತಾಪ ಪಟ್ಬಿಟ್ಟು ಏನು ಪ್ರಯೋಜನ? ದೊಡ್ಡಪ್ಪ ಮೊದಲೇ ಬುದ್ಧಿ ಕಲ್ತಿದ್ರೆ ಇನ್ನೂ ಚೆನ್ನಾಗಿರೋವು ನಾವೆಲ್ಲರೂ ಅಂದ್ಕೊಂಡು ಸುಮ್ಕಾದೆ ಕಣಪ್ಪ. ಹೋಗ್ಲಿ ಬಿಡತ್ಲಾಗಿ.